ಹಾಡೆಲ್ಲ ಹಾಕ್ಬೇಡ ಅಷ್ಟೇ, ಕಾಪಿ ರೇಟಿಂಗ್ ಬರುತ್ತೆ. ನಮಸ್ತೆ ವೀಕ್ಷಕರಿಗೆಲ್ಲ. ಇದು ನನ್ನ ಸ್ವಂತ ವಿಡಿಯೋ ಹಾಕಿರೋದು. ಇದು ಶಿವಮೊಗ್ಗ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಹಾಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಗುಡ್ಡ. ಇದು ಹಾಲಸಿದ್ದೇಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಭೇಟಿ ಕೊಡಿ. ನೇಚರ್ ಚೆನ್ನಾಗಿದೆ. ಗುಡ್ಡದ ಮೇಲೆ ಹತ್ತುತ್ತಾ ಇದ್ದೀನಿ ನೋಡ್ರಿ. ಮೇಲೆ ಗುಡ್ಡದ ಮೇಲೆ ಹೋಗಬೇಕು. ಇದು ಮಾತ್ರ ಚೌಟ್ರಿ. ಇದು ದೊಡ್ಡ ಚೌಟ್ರಿ. ದೊಡ್ಡ ಚೌಟ್ರಿ. ಇದು ಜಾಸ್ತಿ ರೇಟಿಗೆ ಕೊಟ್ಟು ಮದುವೆ ಮಾಡೋದು. ಫಂಕ್ಷನ್ನು ಮದುವೆ ಏನು ಬೇಕಾದರೂ ಮಾಡಬಹುದು ಜಾಸ್ತಿ ರೇಟಿಗೆಲ್ಲ. ಪಾರ್ಕು, ನೇಚರು ಹೊರಗಡೆ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ನೋಡೋಣ ಬನ್ನಿ. ಒಳಗಡೆ ಎಲ್ಲ ತೋರಿಸಿ. ನೇಚರ್ ಎಲ್ಲ ಚೆನ್ನಾಗಿದೆ ಗುಡ್ಡದ ಮೇಲೆ. ನಾನು ಛತ್ರದಲ್ಲಿದ್ದೀನಿ. ಹೊರಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಪ್ರೊಸೆಸ್ ನಡೀತಾ ಇದೆ. ಹಾಲಸ್ವಾಮಿ ಸಮುದಾಯ ಭವನ. ಇದು ಓಪನ್ ಆಗಿದೆ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಛತ್ರ ಓಪನ್ ಆಗಿತ್ತಾ? ಇನ್ನೂ ಏನನ್ನ ಮಾಡ್ತಾ ಇದ್ದೀರಲ್ಲ ಇದು? ಹಾಂ, ಮದುವೆಗಳು ನಡೆದಿಲ್ವಾ ಇಲ್ಲಿ? ಹಾಗೆವಾ? ಆಮೇಲೆ ಇದು ಬಸವಪಟ್ಟಣದಿಂದ ಇದು ಯಾವ ಊರು ಅಂತಾರೆ? ಗುಡ್ಡ ಇದು ಬಸವಪಟ್ಟಣನೇ. ಇದು ಬಸವಪಟ್ಟಣ. ಇದು ಮಠ ಅಂತೀವಿ. ಮಠ, ಬಸವಪಟ್ಟಣದ ಮಠ. ಹಾಂ, ಅದು ಬಸವಪಟ್ಟಣ ಊರು. ಇದು ಬಸವಪಟ್ಟಣ ಹಾಲಸ್ವಾಮಿ ಮಠ. ಸಮುದಾಯ ಭವನದ ಮಠ. ಮಠ ಅದಾ? ಯಾವುದು ಮಠ ಆಯ್ತಾ? ಊಟ ಇಲ್ಲೇ ಹೌದಾ? ತಿಂಡಿ ಆಯಿತು, ನೋಡ್ಕೊಂಬರ್ತೀನಿ. ಓ, ಇದು ಮದುವೆ ಮನೆ. ಹಬ್ಬ ಎಷ್ಟು ಚೆನ್ನಾಗಿದೆ. ಇದು ಮದುವೆ ಮನೆ ಅಲ್ಲ ನೋಡಿ, ಫಿಲಮ್ ಟಾಕೀಸ್ ಥರ ಇದೆ ನೋಡಿ. ಫಿಲಮ್ ಟಾಕೀಸ್ ಥರ ಇದೆ. ಕುರ್ಚಿಗಳೆಲ್ಲ ಹಾಕಿ ಫಿಲಮ್ ಟಾಕೀಸ್ ಅಂದರೆ ಮಠ. ಅವರ ಸ್ವಾಮಿಗಳು ಬಂದಾಗ ಈ ಚೌಟ್ರಿಲಿ ಮದುವೆ ಮಾಡಬೇಕು ಅಂದರೆ ತುಂಬ ದುಡ್ಡು ಕೊಡಬೇಕು ಅನಿಸುತ್ತೆ. ಜಾಸ್ತಿ ರೇಟಿಗೆ ಮದುವೆ ಮಾಡ್ಕೊಳ್ಳೋಂಗಿದೆ. ಜಾಸ್ತಿ ರೇಟ್ ಕೊಟ್ಟು ಭಾಳ ಚೆನ್ನಾಗಿದೆ. ಎಷ್ಟು ಜನ ಬಂದ್ರೂ ಜಾಗ ಇದೆ. ಕಾರುಗಳೆಲ್ಲ ನಿಲ್ಲಿಸೋಕ್ಕೆ ಹೊರಗಡೆ ಎಲ್ಲದಕ್ಕೂ ಅನುಕೂಲ ಇದೆ. ಫಿಲಮ್ ಟಾಕೀಸ್ ಥರ ಕುರ್ಚಿ ಹಾಕಿದ್ದಾರೆ ನೋಡಿ, ಭಾಳ ಚೆನ್ನಾಗಿದೆ. ಹೊರಗಡೆ ನೇಚರ್, ಗುಡ್ಡ ನೋಡಿ. ಅಲ್ಲಿ ಗುಡ್ಡದಲ್ಲಿ ಇರೋದು ತೋರಿಸ್ತೀನಿ. ಗುಡ್ಡದ ಮೇಲೆ ಹೋಗಿ ಹಾಲಸಿದ್ದೇಶ್ವರ ಸ್ವಾಮಿ ಮಠ. ನಮಗೆ ಈ ಥರ ನೇಚರು ಗುಡ್ಡ ಸಿಗೋದೇ ಇಲ್ಲ. ಅದಕ್ಕೆ ತುಂಬ ಫೋಟೋ ಹೊಡ್ಕೊಂಡೆ ಇದೆಲ್ಲ ವಿಡಿಯೋ ಮಾಡಿಕೊಂಡೆ. ಪಾರ್ಕ್ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಎಲ್ಲ. ಇಷ್ಟು ಹತ್ರ ಇದೆ. ಇದು ಒಳಗಡೆ ಏನಪ್ಪ ಅಂದರೆ, ಇದು ಜನ ಜಾಸ್ತಿ ಆದಾಗ ಸ್ವಾಮಿಗಳು ಕರೆಸಿದಾಗ ಮೀಟಿಂಗ್ ಮಾಡ್ತಾರೆ ಆವಾಗ ಅನಿಸುತ್ತೆ. ಅದಕ್ಕೆ ಅನ್ಸುತ್ತೆ. ಮಠ ಗುಡ್ಡದಲ್ಲೈತೆ. ನೋಡೋಣ, ಗುಡ್ಡದ ಮೇಲೆ ಹೋಗೋಕ್ಕಾಗುತ್ತೆ ಹೇಗೆ ನೋಡ್ತೀನಿ. ಕಂಬಗಳೆಲ್ಲ ಚೆನ್ನಾಗಿದೆ. ಇದು ಏನು ಮಾಡಿದಾಗ ಇದು ಏನು ಮಾಡ್ತಾರೆ ಇಲ್ಲಿ? ವೈರ್ ಎಳಿತಾ ಇದ್ದಾರೆ, ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದಾರೆ. ಮದುವೆ ಮಂಟಪನಾ? ಇಲ್ಲೂ ಮದುವೆ ಮಾಡೋಕ್ಕೆ ದೊಡ್ಡ ಹಾಂ, ಮದುವೆದ? ನಾನೆಲ್ಲ ಜಾತ್ರೆ ಆದಾಗ ಸ್ವಾಮೀಜಿಗಳು ಬಂದಾಗ ಫಂಕ್ಷನ್ ಮಾಡ್ತಾರಲ್ಲ ಅದು ಅಂದ್ಕೊಂಡೆ. ಹಾಂ, ನಾವು ಹೋದಾಗ ಸ್ವಾಮೀಜಿಗಳು ಇರಲಿಲ್ಲ. ಹಾಂ ಹಾಂ ಹಾಂ, ಅದೇ ಗೊತ್ತಾಯ್ತು. ಮದುವೆ ಚೌಟ್ರಿ ಅಂತಿದು. ದೊಡ್ಡವರು ಜಾಸ್ತಿ ರೇಟ್ ಇದೆ. ದೊಡ್ಡವ್ರು ಮಾಡ್ತಾರಲ್ಲ ಆವಾಗ ಅದರಲ್ಲೇ ಮಾಡ್ತಾರೆ.
ನೋಡಿ, ಈಗ ಗುಡ್ಡದ ಮೇಲೆ ಹತ್ತೋಗ್ತಾ ಇರೋದು ನಾವು. ವಾಹನಗಳು ಪ್ರವೇಶವಿಲ್ಲ. ಗುಡ್ಡದ ಮೇಲೆ ಬಂದುಬಿಟ್ವಿ. ಗುಡ್ಡದ ಮೇಲೆ ದೇವಸ್ಥಾನ ಇದೆ, ಆಲಸಿದ್ದೇಶ್ವರನ ದೇವಸ್ಥಾನ. ದೇವಸ್ಥಾನ ಕಲ್ಲು ಎತ್ತಾ ಇದ್ದಾರೆ. ಕಲ್ಲು ಎತ್ತಿ ಕೇಳ್ಕೊಂಡಿದ್ದಾಯ್ತಾ? ಕಲ್ಲು ಬಂತ? ಏನಂತ ಕೇಳ್ಕೊಂಡ್ರಿ? ನಮ್ಮ ಮಗನ ಬಗ್ಗೆ ಮಗನ ಬಗ್ಗೆ ಅಂದರೆ ಮದುವೆ ಮಾಡಬೇಕಾ? ಚೌಡೇಶ್ವರಿ ದೇವಸ್ಥಾನ ಇದು. ದೇವಸ್ಥಾನ ಮಠಕ್ಕೆ ಹೋಗ್ತಾ ಇರೋದು ಒಳಗಡೆ. ಅದು ಅಮ್ಮನ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಲ್ಲು ಎತ್ತಿದ್ರೆ ನಮಗೆ ಬೇಕಾಗಿದ್ದು ಕೇಳಿಕೊಂಡ್ರೆ ಕಲ್ಲು ಎತ್ತಿದ್ರೆ ಈಸಿಯಾಗಿ ಬರುತ್ತೆ. ಕಲ್ಲು ಇಲ್ಲ ಅಂದರೆ ಬರಲ್ಲ, ಕೆಲಸ ಆಗಲಿಲ್ಲ ಅಂದರೆ ಬರಲ್ಲ. ನೋಡಿ, ಇದೇ ಮಠ, ಆಲಸಿದ್ದೇಶ್ವರ ಮಠ. ದೇವರ ವಿಗ್ರಹ ಎಲ್ಲ ಇಟ್ಟಿದ್ದಾರೆ, ಫೋಟೋ ಎಲ್ಲ ಇಟ್ಟಿದ್ದಾರೆ ಸ್ವಾಮೀಜಿಗಳದ್ದು. ಫೋಟೋ ಎಲ್ಲ ತೆಗಿಬಹುದು ಇಲ್ಲಿ ದೇವಸ್ಥಾನದೊಳಗಡೆ ಎಲ್ಲ ಫೋಟೋ ತೆಗಿಬಹುದು. ಹಂಗಾಗಿ ತಕ್ಕೊಂಡೆ. ಅದು ಹೊರಟಿಸೋದು ದೇವರು. ನೇಚರ್ ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಮೇಲೆ ಹೋದಾಗ, ಗುಡ್ಡದ ಮೇಲೆ ಹೋದಾಗ, ಬೆಟ್ಟದ ಮೇಲೆ ಇರೋದು ಹೋದಾಗ ತಗೊಂಡಿರೋದು ಇದೆಲ್ಲ. ಅಲ್ಲಿ ಪ್ರಸಾದ ಇರುತ್ತೆ ಮಧ್ಯಾಹ್ನ. ಪ್ರಸಾದ ಡೈಲಿ ಪ್ರಸಾದ ಇರುತ್ತೆ. ಎಷ್ಟು ಜನನಾದರೂ ಹೋಗಿ ಬನ್ನಿ, ದೇವಸ್ಥಾನ ನೋಡ್ದಂಗೆ ಆಗುತ್ತೆ, ನೇಚರ್ ನೋಡ್ದಂಗೆ ಆಗುತ್ತೆ, ಪ್ರಸಾದನೂ ಸಿಗುತ್ತೆ. ಮತ್ತು ಬಸವಪಟ್ಟಣದಿಂದ ಒಂದೂವರೆ ಕಿಲೋಮೀಟ್ರು ಈ ಕಡೆಗೆ 1 ಕಿಲೋಮೀಟ್ರು, ಒಂದು ಅರ್ಧ ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಆಗುತ್ತೆ. ಸ್ಕೂಟ್ರ್ ಮೇಲೆ ಬಂದು ಹೋಗ್ಬೋದು ನೀವು. ಕಾರು, ಸ್ಕೂಟ್ರು, ವೆಹಿಕಲ್ಲು ಎಲ್ಲ ಬರುತ್ತೆ. ಗುಡ್ಡದ ಮೇಲೇ ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಭಾಳ ಚೆನ್ನಾಗೈತೆ, ಓಡಾಡಬಹುದು ನೀವು. ಕಾರು, ವೆಹಿಕಲ್ ಎಲ್ಲ ತರ್ಬೋದು, ಆರಾಮಾಗಿ ಬರ್ಬಹುದು ಗುಡ್ಡದ ಮೇಲೆ. ನಾನು ನಡ್ಕೊಂಬರುವಾಗ ತೋರಿಸಿದ್ನಲ್ಲ, ಅದೇ ಥರ ರೋಡು ಬೆಟ್ಟದ ಮೇಲೆ ತನಕನೂ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.